ವೃಶ್ಚಿಕ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ನಾಳೆ ಅದೃಷ್ಟವು ಶತ್ರುಗಳ ಮೇಲೆ ಮೇಲುಗೈ ಸಾಧಿಸಲಿದೆ. ನಾಳೆ ಬೆಳಗ್ಗೆ ನೀವು ಕಣ್ಣ ತೆರೆದ ತಕ್ಷಣ ಯಾವುದೇ ಅಜ್ಞಾತ ಅಶಾಂತಿ ನಿಮ್ಮನ್ನು ಆವರಿಸಿದರೆ ಅಥವಾ ಯಾವುದೇ ಕಾರಣವಿಲ್ಲದೆ ನಾಳೆಯ ದಿನವು ಏನೋ ವಿಭಿನ್ನವಾಗಿರುತ್ತದೆ ಎಂದು ಅನಿಸಿದರೆ ಈ ವಿಷಯವನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ಏಕೆಂದರೆ ನಾಳೆ ಅದೃಷ್ಟ ನಿಮ್ಮೊಂದಿಗೆ ಅಂತ ಆಟವಾಡಲಿದೆ. ಇದರಲ್ಲಿ ನಿಮ್ಮ ಶತ್ರುಗಳ ಅತಿ ದೊಡ್ಡ ತಂತ್ರವು ಅವರ ಮೇಲೆ ತಿರುಗು ಬೀಳಬಹುದು. ಆದರೆ ನಿಲ್ಲಿ, ಅತ್ಯಂತ ಆಶ್ಚರ್ಯಕರವಾದ ವಿಷಯ ಇನ್ನೂ ಬಾಕಿ ಇದೆ. ಇಂದು ಸಂಭವಿಸಲಿರುವುದು ಕೇವಲ ಗೆಲುವಿನ ಕಥೆಯಲ್ಲ, ಬದಲಿಗೆ ಆ ಅಡಗಿರುವ ಸತ್ಯವಾದ ಸಂಕೇತವಾಗಿದೆ. ಅದನ್ನು ನೀವು ತಿಂಗಳುಗಳಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ನಾಳೆ ಆ ಜನರಿಗೆ ಸಾಮಾನ್ಯ ದಿನವಲ್ಲ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ಯಾರೋ ಸುಮ್ಮನೆ ನಿಮ್ಮ ದಾರಿಯನ್ನು ತಡೆಯಲು ಪ್ರಯತ್ನಿಸಿದರು, ನಿಮ್ಮ ಪ್ರಗತಿಯ ಬಗ್ಗೆ ಅಸೂಯೆ ಪಟ್ಟರು ಅಥವಾ ನಿಮ್ಮ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಂಡರು. ಅವರಲ್ಲಿ ಒಬ್ಬರ ಭವಿಷ್ಯ ನಾಳೆ ಇದ್ದಕ್ಕಿದ್ದಂತೆ ಬದಲಾಗಬಹುದು, ಆದರೆ ನಿಮ್ಮ ಪರವಾಗಿ. ಮತ್ತು ಇದೇ ಕಾರಣದಿಂದ ನೀವು ಇಡೀ ಸಮಯದಲ್ಲಿ ಒಂದು ಕ್ಷಣವೂ ಆ ವಿಷಯಗಳಿಂದ ಗಮನ ಹರಿಸಬಾರದು. ನಾಳೆ ನಿಮ್ಮ ಸುತ್ತಮುತ್ತ ಯಾರು ನಗುತ್ತಿದ್ದಾರೆ ಮತ್ತು ಯಾರು ಇದ್ದಕ್ಕಿದ್ದಂತೆ ಮೌನವಾಗಿದ್ದಾರೆ. ಹೃದಯ ಮೇಲೆ ಕೈ ಇಟ್ಟು ಹೇಳಿ, ಕಳೆದ ಕೆಲವು ದಿನಗಳಿಂದ ನೀವು ಶ್ರಮಿಸುತ್ತಿದ್ದೀರಿ, ಆದರೆ ಫಲ ಬೇರೆಯವರಿಗೆ ಸಿಗುತ್ತದೆ ಎಂದು ನಿಮಗೆ ಪದೇ ಪದೇ ಅನಿಸುತ್ತಿದೆ. ಯಾವುದೇ ಅದೃಶ್ಯ ಶಕ್ತಿಯು ನಿಮ್ಮ ಪ್ರತಿಯೊಂದು ಒಳ್ಳೆಯ ಪ್ರಯತ್ನದ ಮುಂದೆ ಗೋಡೆಯನ್ನು ಕಟ್ಟುತ್ತಿರುವಂತೆ ಎಂದಾದರೂ ಅನಿಸಿದೆ? ನಿಮ್ಮ ಉತ್ತರ ಹೌದು ಎಂದಾದರೆ ಇಂದಿನ ಈ ವಿಷಯವು ನೇರವಾಗಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದೆ. ಆದರೆ ಈಗ ಎಚ್ಚರವಾಗಿರಿ, ನಾನು ಹೇಳಲಿರುವ ಸಂಕೇತವನ್ನು ಅನೇಕ ಜನರು ಕೇಳಿಯೂ ನಿರ್ಲಕ್ಷಿಸುತ್ತಾರೆ ಮತ್ತು ಅದೇ ಅವರ ದೊಡ್ಡ ತಪ್ಪಾಗುತ್ತದೆ. ನಾಳೆ ಒಂದು ವೇಳೆ ದಿನದ ಮೊದಲ ಭಾಗದಲ್ಲಿ ಯಾವುದೇ ಹಳೆಯ ನೆನಪು ಇದ್ದಕ್ಕಿದ್ದಂತೆ ನಿಮ್ಮ ಮನಸ್ಸಿಗೆ ಬಂದರೆ, ಯಾವುದೇ ಹಳೆಯ ಪರಿಚಯಸ್ಥರ ನೆನಪು ಬಂದರೆ ಅಥವಾ ವ್ಯಕ್ತಿಯ ಹೆಸರು ಕಾರಣವಿಲ್ಲದೆ ನಿಮ್ಮ ಮನಸ್ಸಿನಲ್ಲಿ ಸುಳಿದಾಡಲು ಪ್ರಾರಂಭಿಸಿದರೆ, ಅದರೊಂದಿಗೆ ತಿಂಗಳುಗಳಿಂದ ಮಾತನಾಡಿದ್ದರೆ, ಇದನ್ನು ಕೇವಲ ಕಾಕತಾಳೆ ಎಂದು ತಿಳಿಯಬೇಡಿ. ಇದು ಆ ಬದಲಾದ ಮೊದಲ ಬಾಗಿಲು ಬಡಿತವಾಗಿದೆ. ಅದರ ಆರಂಭ ಇಂದಿನಿಂದಲೇ ಆಗಬಹುದು. ಇಲ್ಲೇ ಅನೇಕ ಜನರು ತಪ್ಪು ಮಾಡುತ್ತಾರೆ, ಏಕೆಂದರೆ ಅದೃಷ್ಟ ಯಾವಾಗಲೂ ಸದ್ದು ಮಾಡಿ ಬರುವುದಿಲ್ಲ. ಹಲವು ಬಾರಿ ಅದು ತೀರಾ ಶಾಂತ ಹೆಜ್ಜೆಗಳಲ್ಲಿ ಬರುತ್ತದೆ ಮತ್ತು ಯಾರು ಅದನ್ನು ಗುರುತಿಸುತ್ತಾರೋ ಅವರೇ ಮುಂದೆ ಹೋಗುತ್ತಾರೆ. ನೀವು ಇಲ್ಲಿವರೆಗೂ ನೋಡುತ್ತಿದ್ದರೆ ಒಂದು ಸಣ್ಣ ವಿನಂತಿ ಏನೆಂದರೆ, ಈ ವಿಡಿಯೋವನ್ನು ಮನವಿಟ್ಟು ನೋಡಿ ಮತ್ತು ನಿಮ್ಮ ರಾಶಿಯ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಒಂದು ಬಾರಿ ಸತ್ಯ ಮನಸ್ಸಿನಿಂದ ಕಮೆಂಟ್ ಮಾಡಿ, ಜೈ ಬಜರಂಗಬಲಿ ಎಂದು. ಅನೇಕ ಜನರು ಕೇವಲ ಶ್ರದ್ಧೆ ಮತ್ತು ಸಕಾರಾತ್ಮಕ ಸಂಕಲ್ಪದಿಂದ ತಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಅನುಭವಿಸಿದ್ದಾರೆ. ಈಗ ಗಮನವಿಟ್ಟು ಕೇಳಿ. ಇದು ನಿಮ್ಮ ಜೀವನದಲ್ಲಿ ಎರಡು ದಾರಿಗಳು ಒಟ್ಟಿಗೆ ತೆರೆದುಕೊಳ್ಳುವುದು ಕಾಣುವಿರಿ. ಮೊದಲ ದಾರಿ ಸುಲಭವಾಗಿ ಕಾಣುತ್ತದೆ, ಆದರೆ ಅದರ ಹಿಂದೆ ಭ್ರಮೆ ಅಡಗಿರುತ್ತದೆ. ಎರಡನೇ ದಾರಿ ಸ್ವಲ್ಪ ಕಠಿಣವಾಗಿ ಕಾಣುತ್ತದೆ, ಅದರ ಅಲ್ಲೇ ನಿಮ್ಮ ನಿಜವಾದ ಗೆಲುವು ಅಡಗಿರುತ್ತದೆ. ಆಶ್ಚರ್ಯದ ವಿಷಯವೇನೆಂದರೆ, ನಿಮ್ಮ ವಿರೋಧಿಗಳು ನೀವು ಮೊದಲ ದಾರಿಯನ್ನು ಆರಿಸಿಕೊಳ್ಳಬೇಕೆಂದು ಬಯಸುತ್ತಾರೆ ಮತ್ತು ಅಲ್ಲೇ ಅದೃಷ್ಟ ತನ್ನ ಅತಿ ದೊಡ್ಡ ಆಟವಾಡಲು ಸಿದ್ಧವಾಗಿದೆ. ನಿಮ್ಮ ಒಂದು ಸಣ್ಣ ನಿರ್ಧಾರವು ಇನ್ನೊಬ್ಬ ವ್ಯಕ್ತಿಯ ಇಡೀ ಯೋಜನೆಯನ್ನು ತಲೆಕೆಳಗಾಗಿಸಬಹುದು. ನಿಮಗೆ ಇದರ ಅರಿವು ಈಗಲೂ ಇಲ್ಲದಿರಬಹುದು, ಆದರೆ ಇಂದು ಯಾವ ವ್ಯಕ್ತಿ ನಿಮ್ಮನ್ನು ದುರ್ಬಲ ಎಂದು ಭಾವಿಸಿದ್ದಾನೋ ಅವನೇ ಸಂಜೆ ಹೊತ್ತಿಗೆ ನಿಮ್ಮ ಯಶಸ್ಸನ್ನು ನೋಡಿ ಒಳಗೊಳಗೆ ಅಶಾಂತವಾಗಿರಲು ಪ್ರಾರಂಭಿಸುತ್ತಾನೆ. ಆದರೆ ನಿಲ್ಲಿ, ಇಷ್ಟು ಸುಲಭವಲ್ಲ, ಏಕೆಂದರೆ ಇಂದು ಅಂತ ಅಡಗಿರುವ ಸಂಕೇತವು ಸಿಗಲಿದೆ. ಅದನ್ನು ಕೇವಲ ಯಾರು ತಮ್ಮ ಮನಸ್ಸಿನ ಧ್ವನಿಯನ್ನು ಕೇಳುತ್ತಾರೋ ಅವರಿಗೆ ಮಾತ್ರ ಗುರುತಿಸಲು ಸಾಧ್ಯವಾಗುತ್ತದೆ. ನಾಳೆ ನಿಮಗೆ ಇದ್ದಕ್ಕಿದ್ದಂತೆ ಯಾವುದೇ ಹಕ್ಕಿ ಪದೇ ಪದೇ ಕಾಣಿಸಿದರೆ, ಯಾವುದೇ ಹಳೆ ಹಾಡು ಕೇಳಿಸಿದರೆ ಅಥವಾ ಯಾವುದೇ ಅಪರಿಚಿತ ವ್ಯಕ್ತಿಯ ಒಂದು ಸಾಮಾನ್ಯ ಮಾತು ಮತ್ತು ನಿಮ್ಮ ಹೃದಯಕ್ಕೆ ಮುಟ್ಟಿದರೆ ಅದನ್ನು ನಿರ್ಲಕ್ಷಿಸಬೇಡಿ. ಹಲವು ಬಾರಿ ದೇವರು ಸಂಕೇತವನ್ನು ತೀರಾ ಸಾಮಾನ್ಯ ರೂಪದಲ್ಲಿ ನೀಡುತ್ತಾನೆ ಮತ್ತು ಈಗ ಒಂದು ಅಂಥ ವಿಷಯ ನಿಮ್ಮನ್ನು ಬೆಚ್ಚಿ ಬೀಳಿಸಬಹುದು. ನಿಮ್ಮ ಜೀವನದಲ್ಲಿ ಅಂಥ ವ್ಯಕ್ತಿ ಇದ್ದಾನೆ. ಅವನು ಮೇಲ್ನೋಟಕ್ಕೆ ನಿಮ್ಮ ಒಳ್ಳೆಯದನ್ನು ಬಯಸುವಂತೆ ಕಾಣುತ್ತಾನೆ, ಆದರೆ ಒಳಗೆ ನಿಮ್ಮ ಪ್ರತಿಯೊಂದು ಪ್ರಗತಿಯ ಮೇಲೆ ಕಣ್ಣಿಟ್ಟಿದ್ದಾನೆ. ಅವನು ನಿಮ್ಮ ಪ್ರತಿಯೊಂದು ಸಣ್ಣ ಯಶಸ್ಸಿನಿಂದಲೂ ತೊಂದರೆಗೊಳಗಾಗುತ್ತಿದ್ದಾನೆ, ಆದರೆ ಇಂದು ಅವನ ಒಂದು ಯೋಜನೆ ಅವನ ಮೇಲೆ ತಿರುಗಿ ಬೀಳಬಹುದು. ಇದೇ ಕಾರಣದಿಂದ ನೀವು ಇಂದು ಯಾವುದೇ ವಿವಾದದಲ್ಲಿ ಆತುರ ಪಡಬಾರದು. ನೆನಪಿಡಿ, ಅದೃಷ್ಟ ನಿಮ್ಮೊಂದಿಗೆ ಇದ್ದಾಗ ನೀವು ಹೋರಾಡುವ ಅಗತ್ಯವಿಲ್ಲ. ಸಮಯವೇ ನಿಮಗೆ ಉತ್ತರ ನೀಡುತ್ತದೆ. ಒಂದು ವೇಳೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಮುಖದ ಚಿತ್ರ ಮೂಡುತ್ತಿದ್ದರೆ ಅದನ್ನು ಬಲವಂತವಾಗಿ ತೆಗೆದುಹಾಕಬೇಡಿ, ಏಕೆಂದರೆ ಇಂದಿನ ಈ ವಿಷಯ ಆ ವ್ಯಕ್ತಿಯೊಂದಿಗೆ ಸಂಬಂಧಿಸಿರುವುದು ಸಾಧ್ಯವಿದೆ. ಈಗ ಸ್ವಲ್ಪ ನಿಮ್ಮ ಕೆಲಸದ ಬಗ್ಗೆ ಮಾತನಾಡೋಣ. ಇಂದು ನಿಮ್ಮ ಪರಿಶ್ರಮದ ಫಲ ತಕ್ಷಣವೇ ಕಾಣಿಸದಿದ್ದರೂ ನಿರಾಶರಾಗಬೇಡಿ. ಹಲವು ಬಾರಿ ಅತಿ ದೊಡ್ಡ ಯಶಸ್ಸು ಬರುವ ಮೊದಲು ಎಲ್ಲವೂ ನಿಂತು ಹೋದಂತೆ ಭಾಸವಾಗುತ್ತದೆ, ಆದರೆ ನಾಳೆ ಮಧ್ಯಾಹ್ನದ ನಂತರ ಪರಿಸ್ಥಿತಿಗಳು ನಿಧಾನವಾಗಿ ನಿಮ್ಮ ಪರವಾಗಿ ಬಾಗಲು ಪ್ರಾರಂಭಿಸುತ್ತವೆ. ಯಾವ ಕೆಲಸದಲ್ಲಿ ಕಳೆದ ಕೆಲವು ದಿನಗಳಿಂದ ಅಡಚಣೆ ಇತ್ತೋ ಅಲ್ಲಿ ಇದ್ದಕ್ಕಿದ್ದಂತೆ ಹೊಸ ಸಾಧ್ಯತೆ ಕಾಣಿಸಬಹುದು ಮತ್ತು ಇದೇ ಆ ತಿರುವು
ಎಲ್ಲಿ ನಿಮ್ಮ ವಿರೋಧಿಗಳ ತಾಳ್ಮೆ ಕೆಡಲು ಪ್ರಾರಂಭಿಸುತ್ತದೆ. ಏಕೆಂದರೆ ಎಷ್ಟೋ ಅಡಚಣೆಗಳ ನಂತರವೂ ನೀವು ಹೇಗೆ ಮುಂದೆ ಸಾಗುತ್ತಿದ್ದೀರಿ ಎಂದು ಅವರಿಗೆ ನಂಬಲು ಸಾಧ್ಯವಾಗುವುದಿಲ್ಲ. ಆದರೆ ಈಗ ಅತ್ಯಂತ ಮಹತ್ವದ ವಿಷಯ ಬಾಕಿ ಇದೆ. ಇಂದು ಹಣದ ವಿಷಯದಲ್ಲಿ ಯಾವುದೋ ಸಣ್ಣ ಸುದ್ದಿ, ಯಾವುದೋ ಸಂದೇಶ, ಯಾವುದೋ ಸಂಭಾಷಣೆ ಅಥವಾ ಯಾವುದೇ ಹಳೆಯ ಲೆಕ್ಕಾಚಾರ ಇದ್ದಕ್ಕಿದ್ದಂತೆ ಎದುರು ಬರಬಹುದು. ಅದು ಮೇಲ್ನೋಟಕ್ಕೆ ಇದು ಸಾಮಾನ್ಯವೆನಿಸಬಹುದು, ಆದರೆ ಮುಂದೆ ಹೋಗಿ ಇದೇ ನಿಮಗೆ ಲಾಭದ ಕಾರಣವಾಗಬಹುದು. ಆದ್ದರಿಂದ ನಾಳೆ ಯಾವುದೇ ಕಾಗದ ಅಥವಾ ಯಾವುದೇ ಮಾಹಿತಿ ಅಥವಾ ಯಾವುದೇ ಸಂಭಾಷಣೆಯನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ನೀವು ಇಲ್ಲಿವರೆಗೆ ನಮ್ಮೊಂದಿಗೆ ಜೋಡಿಸಿದ್ದರೆ ಈ ವಿಡಿಯೋವನ್ನು ಖಂಡಿತ ಲೈಕ್ ಮಾಡಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಮುಂಬರುವ ದಿನಗಳ ಅನೇಕ ಮಹತ್ವದ ಸಂಕೇತಗಳನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಈಗ ಹೃದಯ ಬಿಗಿ ಹಿಡಿದು ಕೇಳಿ. ಪ್ರೇಮದ ಕ್ಷೇತ್ರದಲ್ಲಿ ನಾಳೆ ಸಂಭವಿಸಲಿರುವುದು ಕಳೆದ ಕೆಲವು ದಿನಗಳಿಗಿಂತ ತೀರಾ ವಿಭಿನ್ನವಾಗಿರುತ್ತದೆ. ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಯಾರೊಬ್ಬರ ಬಗ್ಗೆ ಸತ್ಯವಾದ ಭಾವನೆ ಇದ್ದರೆ ಇಂದು ಆ ವ್ಯಕ್ತಿಯ ಶಕ್ತಿಯು ಯಾವುದೇ ರೂಪದಲ್ಲಿ ನಿಮ್ಮ ಕಡೆ ಎಳೆಯಬಹುದು. ನೇರವಾಗಿ ಮಾತುಕತೆ ಆಗದಿರುವುದು ಸಾಧ್ಯವಿದೆ. ಕೇವಲ ಒಂದು ಸಂಕೇತ ಸಿಗುವುದು ಸಾಧ್ಯವಿದೆ. ಯಾವುದೇ ಸಾಮಾನ್ಯ ಪರಿಚಯಸ್ಥರು ಇದ್ದಕ್ಕಿದ್ದಂತೆ ಅವರ ಬಗ್ಗೆ ಉಲ್ಲೇಖಿಸಬಹುದು ಅಥವಾ ತಿಂಗಳುಗಳಿಂದ ನಿಂತು ಹೋದ ಯಾವುದೇ ಭರವಸೆ ಮತ್ತೆ ಜಾಗೃತವಾಗಬಹುದು. ಆದರೆ ನಿಜವಾದ ರಹಸ್ಯ ಇನ್ನೂ ಎದುರು ಬಂದಿಲ್ಲ. ಏಕೆಂದರೆ ನಾಳೆ ಸಂಜೆ ಕಳೆದ ನಂತರ ವಾತಾವರಣ ಸಂಪೂರ್ಣವಾಗಿ ಬದಲಾಗಲಿದೆ ಮತ್ತು ಅದೇ ಸಮಯದಲ್ಲಿ ಅದೃಷ್ಟ ಅಂತ ತಂತ್ರ ಹೂಡಲಿದೆ. ಅದನ್ನು ನೀವು ಎಂದಿಗೂ ಊಹಿಸಲು ಸಾಧ್ಯವಿಲ್ಲ. ಆ ಕ್ಷಣದಲ್ಲಿ ನಿಮ್ಮ ಶತ್ರುಗಳು ಆಟ ತಮ್ಮ ಕೈಯಲ್ಲಿದೆ ಎಂದು ಭಾವಿಸುತ್ತಾರೆ, ಆದರೆ ಸತ್ಯ ಸಂಪೂರ್ಣವಾಗಿ ಉಲ್ಟಾ ಆಗಿರುತ್ತದೆ. ಈಗ ಸ್ವಲ್ಪ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತವಾಗಿಟ್ಟುಕೊಳ್ಳಿ. ಅಂದರೆ ನಾವು ಯಾವ ತಿರುವಿಗೆ ತಲುಪಿದ್ದೇವೋ ಅಲ್ಲಿಂದ ಪ್ರತಿಯೊಂದು ಸಣ್ಣ ಘಟನೆಯ ಅರ್ಥವು ಬದಲಾಗಲು ಪ್ರಾರಂಭವಾಗುತ್ತದೆ. ಕೆಲವು ಜನರು ಯಾವುದೇ ಕಾರಣವಿಲ್ಲದೆ ಇದ್ದಕ್ಕಿದ್ದಂತೆ ನಿಮ್ಮ ಜೀವನದಿಂದ ದೂರವಾಗಲು ಪ್ರಾರಂಭಿಸಿದ್ದಾರೆ ಎಂಬುದು ನೀವು ಗಮನಿಸಿರಬಹುದು. ಆದರೆ ಕೆಲವು ಅಂಥ ಜನರು ಯಾರಿಂದ ನಿಮಗೆ ಯಾವುದೇ ಭರವಸೆ ಇರಲಿಲ್ಲವೋ ನಿಧಾನವಾಗಿ ನಿಮ್ಮ ಹತ್ತಿರ ಬರಲು ಪ್ರಾರಂಭಿಸಿದ್ದಾರೆ. ಅನೇಕ ಜನರು ಇದನ್ನು ಕಾಕತಾಳಿ ಎಂದು ಭಾವಿಸುತ್ತಾರೆ, ಆದರೆ ಇಂದು ಇದು ಕಾಕತಾಳೀಯವಲ್ಲ, ಇದು ಅದೃಷ್ಟದ ಆ ತಂತ್ರವಾಗಿದೆ. ಇದು ನಿಮ್ಮ ಶತ್ರುಗಳ ಅತಿ ದೊಡ್ಡ ಶಕ್ತಿಯನ್ನು ಅವರ ದೊಡ್ಡ ದೌರ್ಬಲ್ಯವಾಗಿ ಬದಲಾಯಿಸಲಿದೆ. ಇತರರ ಸಂತೋಷಕ್ಕಾಗಿ ನಿಮ್ಮ ಕನಸುಗಳನ್ನು ಹಿಂದೆ ಬಿಟ್ಟಿದ್ದೀರಿ. ಎಷ್ಟೋ ಬಾರಿ ನಿಮಗಾಗಿ ಇರುವವರಿಗಾಗಿ ತ್ಯಾಗ ಮಾಡಿದ್ದೀರಿ, ಆದರೆ ಬದಲಿಗೆ ಕೇವಲ ನಿರಾಸೆ ಸಿಕ್ಕಿತ್ತು. ಒಂದು ವೇಳೆ ಹೀಗಾಗಿದ್ದರೆ ಇಂದಿನ ಈ ಮಾತು ನೇರವಾಗಿ ನಿಮಗಾಗಿಯೇ ಆಗಿದೆ. ಏಕೆಂದರೆ ಅದೃಷ್ಟವು ಯಾವಾಗಲೂ ತಡವಾಗಿದ್ದರೂ ನ್ಯಾಯವು ಖಂಡಿತವಾಗಿಯೂ ಮಾಡುತ್ತದೆ ಮತ್ತು ಇಂದು ನ್ಯಾಯದ ಚಕ್ರವು ಮೆಲ್ಲನೆ ತಿರುಗಲು ಪ್ರಾರಂಭಿಸಿದೆ. ನಿಮ್ಮ ವಿರೋಧಿಗಳು ಎಷ್ಟೇ ನಕಾರಾತ್ಮಕ ಶಕ್ತಿಯನ್ನು ನಿಮ್ಮ ಹಾದಿಯಲ್ಲಿ ತಂದೊಡ್ಡಿದ್ದಾರೆ, ಆದರೆ ನಾಳೆ ಅದೇ ಶಕ್ತಿಯು ಮರಳಿ ಅವರ ಆತ್ಮವಿಶ್ವಾಸವನ್ನೇ ಕುಗ್ಗಿಸುತ್ತದೆ. ಯಾವುದೇ ಜಗಳವಿಲ್ಲದೆ, ಯಾವುದೇ ವಾದವಿಲ್ಲದೆ, ಕೇವಲ ಸಮಯದ ಕಾರಣದಿಂದ. ಆದರೆ ಈಗಷ್ಟೇ ಅತ್ಯಂತ ರಹಸ್ಯಮಯ ಸೂಚನೆ ಬಾಕಿ ಇದೆ. ಒಂದು ವೇಳೆ ಇಂದು ರಾತ್ರಿ ಮಲಗುವ ಮುನ್ನ ನಿಮ್ಮ ಮನಸ್ಸಿನಲ್ಲಿ ಹಠಾತ್ ಆಗಿ ಯಾವುದೋ ಒಬ್ಬ ವ್ಯಕ್ತಿಯ ಮುಖ ಪದೇ ಪದೇ ಮೂಡಿದರೆ ಅಥವಾ ಯಾವುದೇ ಕಾರಣವಿಲ್ಲದೆ ಯಾವುದೋ ಹಳೆ ಘಟನೆ ನೆನಪು ಬರಲು ಪ್ರಾರಂಭಿಸಿದರೆ ಅದನ್ನು ನಿರ್ಲಕ್ಷಿಸಬೇಡಿ. ಹಲವು ಬಾರಿ ಭವಿಷ್ಯದ ಹಾದಿಯು ಗತಕಾಲದ ಯಾವುದೋ ಮರೆತು ಹೋದ ಮಾತಿನ ಮೂಲಕವೇ ಹಾದು ಹೋಗುತ್ತದೆ. ನೀವು ಇಲ್ಲಿವರೆಗೂ ನೋಡುತ್ತಿದ್ದರೆ ನಿಮ್ಮ ಆಶೀರ್ವಾದವನ್ನು ಖಂಡಿತವಾಗಿಯೂ ನೀಡಿ. ನಿಮ್ಮ ಬೆಂಬಲವು ನಮಗೆ ಸತತವಾಗಿ ಇಂಥದೇ ಪ್ರೇರಣಾದಾಯಕ ಮತ್ತು ಉಪಯುಕ್ತ ರಾಶಿ ಫಲವನ್ನು ನಿಮಗಾಗಿ ತರುವ ಶಕ್ತಿಯನ್ನು ನೀಡುತ್ತದೆ. ರಾತ್ರಿಯ ಒಂದು ವಿಶೇಷ ಸಮಯವು ಹೇಗಿರುತ್ತದೆ ಎಂದರೆ ನಿಮ್ಮ ಅದೃಷ್ಟವು ಸೌಮ್ಯವಾಗಿ ನಿಮ್ಮ ಪರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ. ಇದರ ಸುಳಿವು ನಿಮ್ಮ ವಿರೋಧಿಗಳಿಗೂ ಸಹ ಸಿಗುವುದಿಲ್ಲ. ಆದರೆ ಆ ಕ್ಷಣದಲ್ಲಿ ನಿಮ್ಮ ಮನಸ್ಸು ನೀವು ಶಾಂತವಾಗಿಟ್ಟುಕೊಳ್ಳಬೇಕು. ಎಂದರೆ ಆತುರದಿಂದ ಮಾಡಿದ ಒಂದು ಸಣ್ಣ ತಪ್ಪು ಸಹ ಆ ವರವನ್ನು ಕಳೆದುಕೊಳ್ಳುವಂತೆ ಮಾಡಬಹುದು. ಮತ್ತು ಅತ್ಯಂತ ಆಶ್ಚರ್ಯದ ವಿಷಯವೇನೆಂದರೆ ಯಾವ ವ್ಯಕ್ತಿಯನ್ನು ನೀವು ಇಂದು ಅತ್ಯಂತ ಶಕ್ತಿಶಾಲಿ ಎಂದು ಭಾವಿಸಿದ್ದೀರೋ ಅದೇ ವ್ಯಕ್ತಿ ಮುಂಬರುವ ಸಮಯದಲ್ಲಿ ನಿಮ್ಮ ಯಶಸ್ಸಿನ ಅತ್ಯಂತ ದೊಡ್ಡ ಸಾಕ್ಷಿಯಾಗಲಿದ್ದಾನೆ. ಆದರೆ ತಡೆಯಿರಿ, ಅದಕ್ಕಿಂತ ಮೊದಲು ಒಂದು ಅಡಗಿರುವ ಸೂಚನೆ ಹೊರಬರಲಿದೆ. ಅದು ನಿಮ್ಮ ಗೆಲುವು ಎಷ್ಟು ದೊಡ್ಡದಾಗಲಿದೆ ಎಂಬುದನ್ನು ತೋರಿಸುತ್ತದೆ. ಆ ಸೂಚನೆಯನ್ನು ಗುರುತಿಸುವವರು ಬಹಳ ಕಡಿಮೆ ಜನರಿದ್ದಾರೆ ಮತ್ತು ಬಹುಶಃ ಇಂದು ಆ ವ್ಯಕ್ತಿಗಳಲ್ಲಿ ನಿಮ್ಮ ಹೆಸರು ಸಹ ಸೇರ್ಪಡೆಯಾಗಲಿದೆ. ಇದುವರೆಗೆ ನೀವು ಏನನ್ನು ಕೇಳಿದ್ದೀರೋ ಅದು ಕೇವಲ ಆ ಬದಲಾವಣೆಯ ಮುನ್ಸೂಚನೆಯಾಗಿತ್ತು. ಆದರೆ ಈಗ ಯಾವ ರಹಸ್ಯದ ಪರದೆಯು ಮೆಲ್ಲಗೆ ಏಳಲಿದೆಯೋ ಅದು ನಿಮ್ಮ ಜೀವನದ ಆ ಘಟನೆಗಳಿಗೆ ಸಂಬಂಧಿಸಿದೆ. ಯಾವ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಬಹಳ ಸಮಯದಿಂದ ಹುಡುಕುತ್ತಿದ್ದೀರೋ
ಹಲವು ಬಾರಿ ಮನುಷ್ಯನು ತನ್ನ ಸೋಲು ಬೇರೊಬ್ಬರ ಶಕ್ತಿಯಿಂದ ಆಗಿದೆ ಎಂದು ಭಾವಿಸುತ್ತಾನೆ. ಆದರೆ ನಿಜವಾದ ಸತ್ಯವೇನೆಂದರೆ ಸಮಯವು ಇನ್ನೂ ಸಹ ಅವನ ಪರವಾಗಿ ಬಂದಿರಲಿಲ್ಲ. ಆದರೆ ಸ್ನೇಹಿತರೆ, ಇಂದು ಅದೇ ಸಮಯವು ಮರುಜೀವ ಪಡೆಯುತ್ತಿದೆ. ಆದರೆ ಒಂದು ಕ್ಷಣ ತಡೆಯಿರಿ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಸಣ್ಣ ಆತಂಕ ಉಂಟಾಗಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಏಕೆಂದರೆ ಅದೃಷ್ಟವು ದೊಡ್ಡ ಬದಲಾವಣೆಯನ್ನು ತರುವಾಗ ಮನಸ್ಸು ಮೊದಲೇ ಅದರ ಸುಳಿವನ್ನು ಅನುಭವಿಸಲು ತೊಡಗುತ್ತದೆ. ಇಂದು ನಿಮ್ಮ ಜೀವನದಲ್ಲಿ ಇಂಥ ಒಂದು ಘಟನೆ ಸಂಭವಿಸಬಹುದು. ಅದು ಮೊದಲ ನೋಟದಲ್ಲಿ ಸಾಮಾನ್ಯವೆನಿಸಬಹುದು, ಆದರೆ ಕೆಲವು ದಿನಗಳ ನಂತರ ಅದೇ ಘಟನೆಯು ನಿಮ್ಮ ಅತ್ಯಂತ ದೊಡ್ಡ ಗೆಲುವಿನ ಆರಂಭವೆಂದು ಸಾಬೀತಾಗುತ್ತದೆ. ಯಾರೋ ಒಬ್ಬ ವ್ಯಕ್ತಿ ಹಠಾತ್ ಆಗಿ ತನ್ನ ನಡವಳಿಕೆಯನ್ನು ಬದಲಾಯಿಸಿಕೊಳ್ಳಬಹುದು. ಯಾವುದೇ ಹಳೆಯ ವಿವಾದವೂ ಇಲ್ಲದೆ, ನಿಮ್ಮ ಪ್ರಯತ್ನವಿಲ್ಲದೆ ಶಾಂತವಾಗಬಹುದು ಮತ್ತು ನಿಮ್ಮ ಆಸೆಯನ್ನೇ ಬಿಟ್ಟಂಥ ಅವಕಾಶವೊಂದು ನಿಮ್ಮ ಮುಂದೆ ಬರಬಹುದು. ಇದುವೇ ಆ ಸಮಯ. ಸ್ನೇಹಿತರೆ, ಈಗ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತವಾಗಿಟ್ಟುಕೊಳ್ಳಿ. ಏಕೆಂದರೆ ಒಂದು ಸಣ್ಣ ತಪ್ಪು ಸಹ ಈ ಸಂಪೂರ್ಣ ಸೂಚನೆಯನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನಿಮ್ಮನ್ನು ದೂರ ತಳ್ಳಬಹುದು. ನಾಳೆ ನಿಮ್ಮ ಸುತ್ತಲೂ ಎರಡು ರೀತಿಯ ಶಕ್ತಿಗಳು ಸಕ್ರಿಯವಾಗಿವೆ. ಒಂದು ನಿಮ್ಮನ್ನು ಮುಂದೆ ಕೊಂಡೊಯ್ಯಲು ಬಯಸುತ್ತದೆ, ಇನ್ನೊಂದು ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ತಡೆಯಲು ಬಯಸುತ್ತದೆ. ಆದರೆ ಅತ್ಯಂತ ದೊಡ್ಡ ವಿಷಯವೇನೆಂದರೆ, ಈ ಎರಡು ಶಕ್ತಿಗಳ ಹೋರಾಟದಲ್ಲಿ ಈಗ ನಿಮ್ಮ ಅದೃಷ್ಟವು ನಿರ್ಣಾಯಕ ಪಾತ್ರ ವಹಿಸಲಿದೆ. ಕೆಲವು ಜನರು ಯಾವುದೇ ಕಾರಣವಿಲ್ಲದೆ ನಿಮ್ಮ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸುವುದನ್ನು ಎಂದಾದರೂ ಗಮನಿಸಿದ್ದೀರಾ? ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ, ಏನು ಮಾಡಲಿದ್ದೀರಿ, ಯಾರನ್ನು ಭೇಟಿಯಾಗಿದ್ದೀರಿ, ಯಾವ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದೀರಿ? ಒಂದು ವೇಳೆ ಕಳೆದ ಕೆಲವು ದಿನಗಳಲ್ಲಿ ಹೀಗಾಗಿದ್ದರೆ ಹಿಂದೆ ಕೊಂಚ ಎಚ್ಚರದಿಂದಿರಿ. ಏಕೆಂದರೆ ಪ್ರತಿಯೊಂದು ಪ್ರಶ್ನೆಯನ್ನು ಕಾಳಜಿಯಿಂದಷ್ಟೇ ಕೇಳಲಾಗುವುದಿಲ್ಲ. ಕೆಲವು ಪ್ರಶ್ನೆಗಳನ್ನು ನಿಮ್ಮ ಭವಿಷ್ಯವನ್ನು ಅರ್ಥ ಮಾಡಿಕೊಳ್ಳಲು ಕೇಳಲಾಗುತ್ತದೆ. ಆದರೆ ಹೆದರಬೇಡಿ, ಇಲ್ಲೇ ನಿಮ್ಮ ಅದೃಷ್ಟವು ನಿಮಗಾಗಿ ಗುರಾಣಿಯಾಗಲಿದೆ. ಯಾರು ನಿಮ್ಮ ಯೋಜನೆಯನ್ನು ತಿಳಿಯಲು ಬಯಸುತ್ತಾರೋ ಅವರು ಸ್ವತಃ ತಮ್ಮದೇ ಕಲ್ಪನೆ ಗೊಂದಲಗಳಲ್ಲಿ ಸಿಕ್ಕಿಬೀಳಬಹುದು. ಮತ್ತು ಅತ್ಯಂತ ಆಶ್ಚರ್ಯದ ವಿಷಯವೇನೆಂದರೆ, ತಮ್ಮ ಸೋಲು ಯಾವಾಗ ಆರಂಭವಾಯಿತೆಂದು ಅವರಿಗೆ ತಿಳಿಯುವುದೇ ಇಲ್ಲ. ಈಗ ನಿಮ್ಮ ಕೆಲಸದ ವಿಷಯವನ್ನು ಕೇಳಿ. ಇಂದು ನಿಮಗೆ ಯಾವುದಾದರೂ ಹಳೆಯ ಕೆಲಸವನ್ನು ಮತ್ತೆ ಮಾಡುವ ಅವಕಾಶ ಸಿಕ್ಕರೆ ಅದನ್ನು ನಿರಾಕರಿಸಬೇಡಿ. ಹಿಂದೆ ಯಾವ ಅವಕಾಶ ಅಪೂರ್ಣವಾಗಿ ಉಳಿದಿತ್ತೋ ಅದೇ ಈ ಬಾರಿ ನಿಮ್ಮ ಗುರುತಾಗಬಹುದು. ಹಲವು ಬಾರಿ ಅದೃಷ್ಟವು ಮೊದಲ ಅವಕಾಶವನ್ನು ಪರೀಕ್ಷೆಯಾಗಿ ಮಾತ್ರ ನೀಡುತ್ತದೆ, ಆದರೆ ಎರಡನೇ ಅವಕಾಶವನ್ನು ಅದು ಸೋಲನ್ನೊಪ್ಪಿಕೊಳ್ಳದವರಿಗೆ ಮಾತ್ರ ನೀಡುತ್ತದೆ. ನೀವು ಇಲ್ಲಿವರೆಗೆ ನೋಡುತ್ತಿದ್ದರೆ ಒಮ್ಮೆ ಮನಸ್ಫೂರ್ತಿಯಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ "ನನ್ನ ಗೆಲುವು ನಿಶ್ಚಿತ" ಎಂದು ಖಂಡಿತವಾಗಿಯೂ ಬರೆಯಿರಿ. ನಿಮ್ಮ ಧನಾತ್ಮಕ ಆಲೋಚನೆ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಯಾಗಿದೆ. ಈಗ ಅತ್ಯಂತ ಕಡಿಮೆ ಜನರು ಗುರುತಿಸುವಂಥ ಒಂದು ಸಣ್ಣ ಸೂಚನೆ ಇಲ್ಲಿದೆ. ನಾಳೆ ಸಾಯಂಕಾಲದ ನಂತರ ಹಠಾತ್ ಆಗಿ ನಿಮ್ಮ ಮನಸ್ಸಿಗೆ ಕಾರಣವಿಲ್ಲದೆ ಶಾಂತಿ ಸಿಕ್ಕಂತೆ ಅನಿಸಿದರೆ ಅಥವಾ ಯಾವುದೋ ಹೊರೆ ಹಗುರವಾದಂತೆ ಅನಿಸಿದರೆ ತಿಳಿದುಕೊಳ್ಳಿ, ನಿಮ್ಮ ಜೀವನದಿಂದ ನಕಾರಾತ್ಮಕ ಶಕ್ತಿಯ ಪ್ರಭಾವ ಕಡಿಮೆಯಾಗಲು ಪ್ರಾರಂಭವಾಗಿದೆ. ಆದರೆ ಇಲ್ಲೇ ಒಂದು ಪರೀಕ್ಷೆಯೂ ಅಡಗಿದೆ. ಯಾರಾದರೂ ವ್ಯಕ್ತಿ ನಿಮ್ಮನ್ನು ಪ್ರಚೋದಿಸಲು ಯತ್ನಿಸಬಹುದು, ಯಾವುದೋ ಹಳೆಯ ಮಾತನ್ನು ಎತ್ತಬಹುದು ಅಥವಾ ನಿಮ್ಮ ಮನಸ್ಸನ್ನು ವಿಚಲಿತಗೊಳಿಸುವಂಥ ಸುದ್ದಿಯನ್ನು ತಿಳಿಸಬಹುದು. ಇಲ್ಲೇ ನೀವು ನಿಮ್ಮನ್ನು ತಡೆದುಕೊಳ್ಳಬೇಕು. ಏಕೆಂದರೆ ಯಾರೋ ತಮ್ಮ ಕೋಪವನ್ನು ಗೆಲ್ಲುತ್ತಾರೋ ಅವರ ಗೆಲುವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಈಗ ಪ್ರೀತಿಯ ಅತ್ಯಂತ ಮುಖ್ಯ ಸೂಚನೆಯನ್ನು ಕೇಳಿ. ನಿಮ್ಮ ಮನಸ್ಸಿನಲ್ಲಿ ಯಾರಿಗಾದರೂ ನಿಜವಾದ ಭಾವನೆ ಇದ್ದರೆ ಇಂದು ರಾತ್ರಿ ಅವರ ಮನಸ್ಸಿನಲ್ಲಿ ನಿಮ್ಮ ನೆನಪು ಹಠಾತ್ ಆಗಿ ಮೂಡಬಹುದು. ಅವರು ನಿಮ್ಮನ್ನು ನೆನಪಿಸಿಕೊಳ್ಳಬಹುದು, ನಿಮ್ಮ ಹೆಸರು ಅವರ ಎದುರು ಬರಬಹುದು ಅಥವಾ ಯಾವುದಾದರೂ ಘಟನೆ ನಡೆದು ಅವರಿಗೆ ಮೊದಲ ಬಾರಿಗೆ ನಿಮ್ಮ ಪ್ರಾಮುಖ್ಯತೆ ಅರ್ಥವಾಗಬಹುದು. ಆದರೆ ಇದು ಈಗಷ್ಟೇ ಆರಂಭ. ಸಂಪೂರ್ಣ ಬದಲಾವಣೆ ಇನ್ನೂ ಬಾಕಿ ಇದೆ. ಹಣದ ವಿಷಯದಲ್ಲೂ ಇಂದು ಒಂದು ಅಡಗಿರುವ ಸೂಚನೆ ಸಿಗಲಿದೆ. ಸಣ್ಣ ಉಳಿತಾಯ, ನಿಂತು ಹೋದ ಹಣ ಅಥವಾ ಇಂಥ ಯಾವುದಾದರೂ ಅವಕಾಶ, ಇದನ್ನು ಇತರರು ನಿರ್ಲಕ್ಷಿಸಬಹುದು. ಅದೇ ಮುಂದೆ ಹೋಗಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಕಾರಣವಾಗಬಹುದು. ಆದರೆ ಯಾರನ್ನೂ ಕುರುಡಾಗಿ ನಂಬಬೇಡಿ. ಇಂದು ನೀವು ಎಷ್ಟು ಕಡಿಮೆ ಮಾತನಾಡುತ್ತೀರೋ ಅಷ್ಟೇ ಹೆಚ್ಚು ಲಾಭ ಸಿಗುತ್ತದೆ. ಈಗ ಗಮನವಿಟ್ಟು ಕೇಳಿ. ನಾನು ಈಗ ಹೇಳಲು ಹೊರಟಿರುವ ವಿಷಯವೇ ಇಡೀ ದಿನದ ಅತ್ಯಂತ ರಹಸ್ಯಮಯ ಭಾಗವಾಗಿದೆ. ನಾಳೆ ರಾತ್ರಿ ಇಂಥ ಕ್ಷಣ ಬರಲಿದೆ. ಅದು ಕೇವಲ ಕೆಲವು ನಿಮಿಷಗಳದ್ದಾಗಿರುತ್ತದೆ. ಆ ಸಮಯದಲ್ಲಿ ನಿಮ್ಮ ಮನಸ್ಸು ಹಠಾತ್ ಆಗಿ ಯಾವುದಾದರೂ ನಿರ್ಧಾರದತ್ತ ವಾಲಿದರೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸ್ವಲ್ಪ ಸಮಯ ತಡೆಯಿರಿ. ಏಕೆಂದರೆ ಆ ಕಾಯುವಿಕೆಯಲ್ಲೇ ನಿಮ್ಮ ಗೆಲುವು ಅಡಗಿದೆ. ಮತ್ತು ಅತ್ಯಂತ ದೊಡ್ಡ ವಿಷಯವೇನೆಂದರೆ, ನಿಮ್ಮ ವಿರೋಧಿಗಳಲ್ಲಿ ಒಬ್ಬ ವ್ಯಕ್ತಿ ಆ ಸಮಯದಲ್ಲಿ ತಾನೇ ಹೆಣೆದ ತಂತ್ರದಲ್ಲಿ ಸಿಕ್ಕಿ ಬೀಳುತ್ತಾನೆ. ನನಗೆ ಇನ್ನೂ ಇದರ ಅರಿವಾಗಿಲ್ಲ, ಆದರೆ ಮುಂಬರುವ ಸಮಯದಲ್ಲಿ ಅವನ ಒಂದು ತಪ್ಪು ನಿಮಗೆ ದಾರಿಯನ್ನು ಸುಗಮಗೊಳಿಸುತ್ತದೆ. ಇದೇ ಕಾರಣಕ್ಕೆ ಇಂದು ನೀವು ತಾಳ್ಮೆಯಿಂದಿರಬೇಕು. ಏಕೆಂದರೆ ಅದೃಷ್ಟವೇ ಸ್ವತಃ ನಿಮಗಾಗಿ ಹೋರಾಡುತ್ತಿರುವಾಗ ಚಿಂತೆ ಮಾಡುವ ಅಗತ್ಯವೇ ಇರುವುದಿಲ್ಲ. ಆದರೆ ಇನ್ನೂ ಅತ್ಯಂತ ದೊಡ್ಡ ರಹಸ್ಯ ಹೊರಬಂದಿಲ್ಲ. ನಾಳೆ ರಾತ್ರಿಯ ನಂತರ ಇಂಥ ಒಂದು ಸೂಚನೆ ಪ್ರಕಟವಾಗಲಿದೆ. ಅದು ದೇವರು ನಿಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದಾನೆ ಎಂಬುದನ್ನು ಸಾಬೀತುಪಡಿಸುತ್ತದೆ. ಆ ಸೂಚನೆ ಏನಿರಬಹುದು? ಯಾವ ವ್ಯಕ್ತಿಯ ನಿಜವಾದ ಮುಖ ಹೊರಬರಲಿದೆ? ನಿಮ್ಮ ಗೆಲುವನ್ನು ನೋಡಿ ಯಾರು ಮೊದಲು ಆಶ್ಚರ್ಯ ಪಡಲಿದ್ದಾರೆ ಮತ್ತು ಯಾವ ನಿರ್ಧಾರದಿಂದ ನಿಮ್ಮ ಅದೃಷ್ಟ ಸಂಪೂರ್ಣವಾಗಿ ಬದಲಾಗಬಹುದು? ಇದೇ ಆ ರಹಸ್ಯ.
ಇದರ ಮೇಲಿನ ಮುಸುಕನ್ನು ಇನ್ನೂ ಸರಿಸಬೇಕಿದೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನೀವು ನಿಮ್ಮ ಕಾಳಜಿ ವಹಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.